ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಆಗಸ್ಟ್ 24ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮತ್ತೆ ಇವತ್ತು ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದ. ನಿಫ್ಟಿ 33 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಯಿತು. 0.15% ಡೌನ್ ಸೈಡ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. 24,300 ಒಂದು ಕ್ರೂಷಲ್ ರೆಸಿಸ್ಟೆನ್ಸ್ ಆಗಿತ್ತು. ಆ ಒಂದು ಲೆವೆಲನ್ನು ನಿಫ್ಟಿ ಕ್ರಾಸ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆ ಸೆನ್ಸೆಕ್ಸ್ನಲ್ಲಿ ಕೂಡ 0.2% ಅರೌಂಡಲ್ಲಿ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದ. ಬ್ಯಾಂಕ್ ನಿಫ್ಟಿ ಕೂಡ ವೀಕ್ ಆಗಿತ್ತು. 0.4% ಕರೆಕ್ಷನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ನಿಫ್ಟಿ IT ಇಂಡೆಕ್ಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿತ್ತು. IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬೈಯಿಂಗ್ ಎಮರ್ಜ್ ಆಗಿದೆ. ನಿಫ್ಟಿ ಆಟೋ ಇಂಡೆಕ್ಸ್ ಕೂಡ ಫ್ಲಾಟ್ ಆಗಿ ಟ್ರೇಡ್ ಆಗಿದೆ. US ಮತ್ತು ಇರಾನ್ ನಡುವೆ ಟೆನ್ಷನ್ಸ್ ಇನ್ನೂ ಕೂಡ ಕಂಟಿನ್ಯೂ ಆಗ್ತದೆ. ಹಾಗೆ US ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. US ಟ್ರೆಜರಿ ಸೆಕ್ರೆಟರಿ ಇವತ್ತು ಭಾರತದ ಸಮಯ ಮಧ್ಯರಾತ್ರಿ 12 ಗಂಟೆ ಅರೌಂಡಲ್ಲಿ ಇರಾನ್ನ ಮೇಲೆ ಟಫೆಸ್ಟ್ ಸ್ಯಾಂಕ್ಷನನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಿಸ್ಟ್ರಿಯಲ್ಲಿ ಈ ರೀತಿಯ ಒಂದು ಸ್ಯಾಂಕ್ಷನ್ಸ್ ಬಂದಿಲ್ಲ. ಆ ರೀತಿಯ ಸ್ಯಾಂಕ್ಷನ್ಸ್ ಇರಾನ್ನ ಮೇಲೆ ಬರುತ್ತೆ ಅನ್ನೋದು ಟ್ರಂಪ್ ಅವರ ಸ್ಟೇಟ್ಮೆಂಟ್ ಕೂಡ ಆಗಿದೆ. ಸೊ ಕ್ರೂಡ್ ಪ್ರೈಸ್ನಲ್ಲಿ ಯಾವುದೇ ರೀತಿಯ ಜಂಪ್ ಕಾಣಿಸಿಲ್ಲ. ಯಾಕೆಂದರೆ US ಸ್ಯಾಂಕ್ಷನ್ಸ್ಗಳನ್ನು ಹಾಕ್ತಾರೆ ಅಂದರೆ ಅದಕ್ಕೆ ಇರಾನ್ ಕೂಡ ರಿಯಾಕ್ಷನನ್ನು ಕೊಡುವಂಥ ಚಾನ್ಸಸ್ ಇರುತ್ತೆ. ಸ್ಯಾಂಕ್ಷನ್ಸ್ ಅಂದಾಗ ಇರಾನ್ನ ಪ್ರಾಡಕ್ಟ್ಸ್ಗಳನ್ನು ಯಾರು ಕೂಡ ಪರ್ಚೇಸ್ ಮಾಡಬಾರ್ದು. ಮೇಜರಾಗಿ ಇರಾನ್ನ ಕ್ರೂಡ್ ಆಯಿಲನ್ನು ಯಾವುದೇ ಕಂಟ್ರಿ ಪರ್ಚೇಸ್ ಮಾಡಬಾರ್ದು ಅನ್ನುವಂಥ ಸ್ಯಾಂಕ್ಷನ್ಸ್ ಬರ್ಬೋದು. ರಷ್ಯಾ ಕೂಡ ಉಕ್ರೇನ್ನ ಮೇಲೆ ಅಟ್ಯಾಕ್ ಮಾಡಿದಾಗ ಇದೇ ರೀತಿಯ ಸ್ಯಾಂಕ್ಷನ್ಸನ್ನು US ಹಾಕಿತ್ತು. ಮೇ ಬಿ ಅದೇ ರೀತಿಯ ಸ್ಯಾಂಕ್ಷನ್ಸ್ ಇರಾನ್ನ ಮೇಲೆ ಕೂಡ ಬರ್ಬೋದು. ಬಟ್ ಅದಕ್ಕೆ ಕ್ರೂಡ್ ಆಯಿಲ್ ಪ್ರೈಸಸ್ನಲ್ಲಿ ಯಾವುದೇ ರೀತಿಯ ರಿಯಾಕ್ಷನ್ ಕಾಣಿಸ್ತಿಲ್ಲ. ವೀಕೆಂಡಲ್ಲಿ $95 ಅರೌಂಡಲ್ಲಿ ಕ್ರೂಡ್ ಆಯಿಲ್ ಪ್ರೈಸಸ್ ಪ್ರತಿ ಬ್ಯಾರಲ್ಗೆ ಟ್ರೇಡ್ ಆಗ್ತಿತ್ತು. ಈಗ ನೋಡಿದ್ರೆ $92 ಅರೌಂಡಲ್ಲಿ ಟ್ರೇಡಿಂಗ್ ಕಾಣಿಸ್ತಿದೆ. ನೋಡಬೇಕು ಯಾವ ರೀತಿಯ ಒಂದು ಅನೌನ್ಸ್ಮೆಂಟ್ US ನಿಂದ ಬರುತ್ತೆ ಅಂತ. ಹಾಗೆ ಟ್ರಂಪ್ ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿರ್ತಾರೆ. ಬಟ್ ಆ ಒಂದು ಸಮಯ ಬಂದಾಗ ಸಡನ್ನಾಗಿ ತಮ್ಮ ಒಂದು ಸ್ಟೇಟ್ಮೆಂಟ್ನಿಂದ ಬ್ಯಾಕ್ಔಟ್ ಆಗ್ತಾರೆ. ಇವತ್ತೇನಾದರೂ ಸ್ಯಾಂಕ್ಷನ್ಸ್ ಬರುತ್ತಾ ಅದನ್ನು ಅಬ್ಸರ್ವ್ ಮಾಡಬೇಕು. ಹಾಗೆ ಸ್ಯಾಂಕ್ಷನ್ಸ್ ಬಂದರೆ ಇರಾನ್ನ ರಿಯಾಕ್ಷನನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗತ್ತೆ. ಮೇ ಬಿ ಈ ಸ್ಯಾಂಕ್ಷನ್ನ ಬೇಸಿಸ್ ಮೇಲೆ ನಾಳೆ ನಮಗೆ ಮಾರ್ಕೆಟ್ನಲ್ಲಿ ರಿಯಾಕ್ಷನ್ಸ್ ಕಾಣಿಸುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಮತ್ತೆ ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಪರ್ಫಾರ್ಮರ್ಸ್ ಆಗಿದೆ. JSW ಸ್ಟೀಲ್, ಇಂಡಾಲ್ಕೋ, ಟಾಟಾ ಸ್ಟೀಲ್ನಲ್ಲಿ 2% ಅರೌಂಡಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಮೆಟಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತದೆ, ಅದರ ಒಂದು ಇಂಪ್ಯಾಕ್ಟ್ ಆಗಿರುತ್ತೆ. ಹಾಗೆ HCL ಟೆಕ್ಕಲ್ಲಿ ಒಳ್ಳೆ ಒಂದು ಬೈಯಿಂಗ್ ಇವತ್ತು ಎಮರ್ಜ್ ಆಯಿತು. 1.5%ನಷ್ಟು HCL ಟೆಕ್ ಗೇನ್ ಆಗಿದೆ. ಡಾಕ್ಟರ್ ರೆಡ್ಡಿ ಸ್ಲ್ಯಾಬ್ನಲ್ಲಿ ಕೂಡ 1.3% ಅಪ್ಸೈಡ್ ಕಾಣಿಸಿದೆ. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ SBI ಲೈಫ್ ಟಾಪ್ ಲೂಸರ್ ಆಗಿತ್ತು. 1.5% ಅರೌಂಡಲ್ಲಿ ಕರೆಕ್ಷನ್ ಬಂದಿದೆ. ಬಜಾಜ್ ಫಿನಾನ್ಸ್, ಅದಾನಿ ಪೋರ್ಟ್ಸ್ ಕೂಡ 1.5%ಗೂ ಹೆಚ್ಚಾಗಿ ಕರೆಕ್ಟ್ ಆಯಿತು. ಬಜಾಜ್ ಫಿನ್ಸರ್ BELನಲ್ಲಿ ಕೂಡ ನೆಗೆಟಿವ್ ಸೈಡ್ಸ್ ನೋಡೋದಕ್ಕೆ ಸಿಗ್ತದೆ. L&T ಕಂಪನಿಗೆ ಇನ್ನೊಂದು ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕಿದೆ. ವೆಸ್ಟ್ ಏಷ್ಯಾನಲ್ಲಿ 15,000 ಕೋಟಿಯ ಗ್ಯಾಸ್ ಕಂಪ್ರೆಷನ್ ಕಾಂಟ್ರಾಕ್ಟನ್ನು ಕಂಪನಿ ಪಡ್ಕೊಂಡಿದ್ದಾರೆ. ಬಟ್ ಹೆಚ್ಚಿನ ಒಂದು ರಿಯಾಕ್ಷನ್ L&Tಯಲ್ಲಿ ಬಂದಿಲ್ಲ. ಹಾಗೆ ಆರ್ಡರ್ನ ನ್ಯೂಸ್ ಬರ್ತಿದ್ರು ಕೂಡ L&T ಹೆಚ್ಚಾಗಿ ರಿಯಾಕ್ಟ್ ಮಾಡೋದಿಲ್ಲ. 1,00,000 ಕೋಟಿಗೂ ಹೆಚ್ಚಿನ ಆರ್ಡರ್ ಕಂಪನಿಯ ಬಳಿಯಲ್ಲಿ ಇದೆ. ಬಟ್ ಆರ್ಡರ್ಸ್ ಕಂಪನಿಗೆ ಸಿಗ್ತಾ ಹೋದರೂ ಕೂಡ ಆ ಒಂದು ಕಾಂಟ್ರಾಕ್ಟ್ಸ್ನಿಂದ ಇವರಿಗೆ ಬರುವಂಥ ಪ್ರಾಫಿಟ್ಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಮಾರ್ಜಿನ್ಸ್ ತುಂಬ ಕಡಿಮೆ ಕಾಣಿಸುತ್ತೆ. ರೆವಿನ್ಯೂ ಎಷ್ಟಿರುತ್ತೋ ಅಷ್ಟೇ ಎಕ್ಸ್ಪೆಂಡಿಚರ್ಸ್ಗಳು ಕೂಡ ಇರೋದ್ರಿಂದ L&T ಆರ್ಡರ್ಸ್ಗಳಿಗೆ ಅಷ್ಟಾಗಿ ರಿಯಾಕ್ಟ್ ಮಾಡೋದಿಲ್ಲ. ಸ್ಲೋ ಮೂವಿಂಗ್ ಸ್ಟಾಕ್ ಆಗಿರುತ್ತೆ. ಬಟ್ ಫಂಡಮೆಂಟಲಿ ತುಂಬಾ ಸ್ಟ್ರಾಂಗ್. ಲಾಂಗ್ ಟರ್ಮ್ಗೆ ಒಳ್ಳೆಯ ಒಂದು ಬೆಟ್ ಕೂಡ ಆಗುತ್ತೆ. ಗೋಲ್ಡ್ ಪ್ರೈಸಸ್ನಲ್ಲಿ ಮೊಮೆಂಟಮ್ ಕಂಟಿನ್ಯೂ ಆಗ್ತಿದೆ. ಅದರ ಒಂದು ಬೆನಿಫಿಟ್ಸ್ ಏನಿದೆ ಗೋಲ್ಡ್ ಫಿನಾನ್ಷಿಯಲ್ ಕಂಪನಿಗಳಿಗೆ ಸಿಗುತ್ತೆ. ಮುತ್ತೂಟ್ ಫಿನಾನ್ಸ್, ಮನಪ್ಪುರಂ ಫಿನಾನ್ಸ್, IIFLನಲ್ಲಿ ಇವತ್ತು ಕೂಡ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಯಿತು. ಕಳೆದ 4 ಟ್ರೇಡಿಂಗ್ ಸೆಷನ್ಸ್ಗಳಿಂದ ಸ್ಟಾಕ್ಸ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗ್ತದೆ. ಗೋಡ್ರೇಜ್ ಇಂಡಸ್ಟ್ರೀಸ್ ಹರಿಯಾಣನಲ್ಲಿ 20,000 ಕೋಟಿ ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ ಅಂತ ಗೌರ್ಮೆಂಟ್ನ ಜೊತೆಯಲ್ಲಿ MOUನ ಸೈನ್ ಮಾಡಿದರೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಹರಿಯಾಣನಲ್ಲಿ ಕೂಡ ಡೆವಲಪ್ಮೆಂಟ್ ಪ್ರಾಸ್ಪೆಕ್ಟಿವ್ಸ್ ಇದೆ. ಬಟ್ ಸ್ಟಾಕ್ ಅದಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿಲ್ಲ. ಗೋಡ್ರೇಜ್ ಗ್ರೂಪ್ ಸಾಕಷ್ಟು ಸೆಗ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾರೆ. ಸೊ ರಿಯಲ್ ಎಸ್ಟೇಟ್ ಆಗಿರ್ಬೋದು, FMCG ಇನ್ನಷ್ಟು ಸೆಕ್ಟರ್ಸ್ನಲ್ಲಿ ಕಂಪನಿ ಕೆಲಸ ಮಾಡ್ತಾರೆ. ಸೊ ಹರಿಯಾಣನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ದಾರೆ. ವಡಾಫೋನ್ ಐಡಿಯಾ 45,000 ಕೋಟಿಯಷ್ಟು ಲೋನನ್ನು ಬ್ಯಾಂಕ್ಗಳಿಂದ ತಗೋಬೇಕು ಅಂತ ಇದ್ರು. SBIನ ಕಡೆಯಿಂದ ಲೋನ್ ಸಿಗೋದು ಈಸಿ ಆಗ್ಬೋದು. ಬಟ್ ಪ್ರೈವೇಟ್ ಬ್ಯಾಂಕ್ಗಳು ಹೆಚ್ಚಿನ ಒಂದು ಶ್ಯೂರಿಟಿಯನ್ನು ಕೇಳ್ತಿದ್ದಾರೆ. ಸೊ ಪ್ರಮೋಟರ್ಸ್ಗಳು ಗ್ಯಾರಂಟಿಯನ್ನು ಕೊಡಬೇಕು. ಮೇಜರಾಗಿ ಆದಿತ್ಯ ಬಿರ್ಲಾ ಗ್ರೂಪ್ ಗ್ಯಾರಂಟಿಯನ್ನು ಕೊಡಬೇಕಾಗತ್ತೆ. ಸೊ ಗ್ಯಾರಂಟಿ ಸಿಕ್ಕರೆ ನಾವು ಲೋನನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂದರೆ ವಡಾಫೋನ್ ಐಡಿಯಾದಲ್ಲಿ ಇನ್ನೂ ಕೂಡ ಪ್ರಾಬ್ಲಮ್ಸ್ ಇದೆ. ಕಂಪನಿ ಲಾಸನ್ನು ಡಿಕ್ಲೇರ್ ಮಾಡ್ತಿದ್ದಾರೆ. ಸೊ ಟಾಪ್ 2 ಟೆಲಿಕಾಂ ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ಬಿಸ್ನೆಸ್ ಅಷ್ಟು ಸ್ಮೂತಾಗಿ ಕಾಣಿಸೋದಿಲ್ಲ. ಅದೇ ರಿಲಯನ್ಸ್ ಅಥವಾ ಏರ್ಟೆಲ್ ಲೋನನ್ನು ಕೇಳಿದಿದ್ರೆ ಈ ರೀತಿಯ ಒಂದು ಕ್ವೆಶ್ಚನ್ಸ್ ಬರ್ತಿರ್ಲಿಲ್ಲ.
ಬಟ್ ವೊಡಫೋನ್ ಐಡಿಯಾದಲ್ಲಿ ಪ್ರಾಬ್ಲಮ್ಸ್ ಇರೋದ್ರಿಂದ ಬ್ಯಾಂಕ್ಗಳು ಶ್ಯೂರಿಟಿಯನ್ನು ಕೇಳ್ತಿದೆ. SBIಗೆ ಗೌರ್ಮೆಂಟ್ನ ಗ್ಯಾರಂಟಿ ಇರುತ್ತೆ, ಆದ್ದರಿಂದ ಅವರು ಲೋನ್ಸನ್ನು ಪ್ರೊವೈಡ್ ಮಾಡ್ತಾರೆ. ಬಟ್ ಪ್ರೈವೇಟ್ ಬ್ಯಾಂಕ್ಗಳು ಸ್ವಲ್ಪ ಕೇರ್ಫುಲ್ಲಾಗಿ ಇಲ್ಲಿ ಡಿಸಿಷನ್ಸ್ಗಳನ್ನು ತಗೋಬೇಕಾಗುತ್ತೆ. ಸೊ ಪ್ರಮೋಟರ್ ಬ್ಯಾಕಿಂಗ್ ಇದ್ದರೆ ಪ್ರಮೋಟರ್ಸ್ಗಳ ಅಸೆಟನ್ನು ಪ್ಲೆಡ್ಜ್ ಮಾಡಿ ಲೋನನ್ನು ಪ್ರೊವೈಡ್ ಮಾಡ್ಬೋದು. ಬಟ್ ಸ್ಟಾಕ್ ಈ ಒಂದು ನ್ಯೂಸ್ಗೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ, ಪಾಸಿಟಿವ್ ಕ್ಲೋಸಿಂಗ್ಗೆ ಕಾಣಿಸಿದೆ. GRSE 2670 ಕೋಟಿಯ ಕೆಪೆಕ್ಸ್ ಅನ್ನು ಅನೌನ್ಸ್ ಮಾಡಿದರೆ. ಕೆಪೆಕ್ಸ್ ಅಂದರೆ ತಮ್ಮ ಒಂದು ಶಿಪ್ ಬಿಲ್ಡಿಂಗ್ ಹಾಗೆ ರಿಪೇರ್ ಫೆಸಿಲಿಟಿಗಳನ್ನು ಇನ್ನಷ್ಟು ಎನ್ಹಾನ್ಸ್ ಮಾಡ್ತಾರೆ. ಹೆಚ್ಚಿನ ಒಂದು ಕೆಪಾಸಿಟಿಯ ಶಿಪ್ ಬಿಲ್ಡಿಂಗ್ ಆಗುತ್ತೆ. ಹಾಗೆ ವೆಸ್ಟ್ ಬೆಂಗಾಲ್ನಲ್ಲಿ ಕೂಡ ಕಂಪನಿ ಇನ್ವೆಸ್ಟ್ ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ ಇದೆ. ಈ ರೀಸನ್ನಿಂದ ಸ್ಟಾಕ್ ಬೆಳಿಗ್ಗೆ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿತ್ತು, ಬಟ್ ಅದಾದಮೇಲೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. GRSE ಜೊತೆಯಲ್ಲಿ ಯಾಂತ್ರಾ ಕಂಪನಿ ಕೂಡ ವೆಸ್ಟ್ ಬೆಂಗಾಲ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ದಾರೆ. ಸೊ ವೆಸ್ಟ್ ಬೆಂಗಾಲ್ನಲ್ಲಿ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗನ್ನು ಸ್ಟ್ರಾಂಗ್ ಮಾಡೋದು ಈಗಿನ ಗೌರ್ಮೆಂಟ್ನ ಉದ್ದೇಶ ಆಗಿದೆ. ಆದ್ದರಿಂದ ಸ್ಟ್ರಾಂಗ್ ಇನ್ವೆಸ್ಟ್ಮೆಂಟ್ ವೆಸ್ಟ್ ಬೆಂಗಾಲ್ನಲ್ಲಿ ಕೂಡ ಬರ್ತಿದೆ. ರತ್ನಮಣಿ ಮೆಟಲ್ಸ್ ಕಂಪನಿಗೆ ಒಂದು ಸ್ಟ್ರಾಂಗ್ ಆರ್ಡರ್ ಸಿಕ್ಕಿದೆ. 2200 ಕೋಟಿಯ ಎಕ್ಸ್ಪೋರ್ಟ್ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ಈ ಒಂದು ನ್ಯೂಸ್ನಿಂದ ಬೆಳಿಗ್ಗೆ ಸ್ಟಾಕ್ 18% ಜಂಪ್ ಆಗಿತ್ತು. 15% ಗೇನ್ನೊಂದಿಗೆ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಇದು ಖಂಡಿತವಾಗ್ಲೂ ಒಂದು ಸ್ಟ್ರಾಂಗ್ ಕಾಂಟ್ರಾಕ್ಟ್ ಆಗಿರುತ್ತೆ. ಸೊ ಸಾಕಷ್ಟು ಮ್ಯಾನುಫ್ಯಾಕ್ಚರಿಂಗನ್ನು ನಾವೇ ಮಾಡ್ತೀವಿ, ಸ್ವಲ್ಪ ಅಮೌಂಟ್ನ ಮ್ಯಾನುಫ್ಯಾಕ್ಚರಿಂಗನ್ನು ಔಟ್ಸೋರ್ಸ್ ಮಾಡ್ತೀವಿ ಅಂತ ಕಂಪನಿ ಹೇಳಿದ್ದಾರೆ. 3 ವರ್ಷದ ಕಾಂಟ್ರಾಕ್ಟ್ ಆಗಿರುತ್ತೆ. ಸೊ 3 ವರ್ಷಗಳಲ್ಲಿ ಇವ್ರಿಗೇನು ಕಾಂಟ್ರಾಕ್ಟ್ ಸಿಕ್ಕಿದೆ ಆ ಪ್ರಾಡಕ್ಟ್ಸ್ಗಳನ್ನು ಇವರು ಕ್ಲೈಂಟ್ಗೆ ಎಕ್ಸ್ಪೋರ್ಟ್ ಮಾಡಬೇಕಾಗತ್ತೆ. ವಿಶಾಲ್ ಮೆಗಾಮಾರ್ಟ್ ಸ್ಟಾಕ್ ಪ್ರೈಸ್ನಲ್ಲಿ ಸಾಕಷ್ಟು ಪ್ರೆಷರ್ ಇತ್ತು. ಇವತ್ತೊಂದೇ ದಿನ ಸ್ಟಾಕ್ 9% ಗೇನ್ ಆಗಿದೆ. ಇದಕ್ಕೆ ಒಂದು ರೀಸನ್ ಕಂಪನಿಯ MD ಮತ್ತು CEO ಟೆನ್ಯೂರ್ 2026 ಸೆಪ್ಟೆಂಬರ್ಗೆ ಎಂಡ್ ಆಗ್ತಿತ್ತು. ಅದನ್ನು ಕಂಪನಿ ಇನ್ನೂ 5 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇದೆ. ಅರ್ಬನ್ ಕಂಪನಿ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 6% ಜಂಪ್ ನೋಡೋದಕ್ಕೆ ಸಿಕ್ತು. ರೀಸೆಂಟಾಗಿ ಆಮ್ಕೆ ಗ್ಲೋಬಲ್ UBS ಸ್ಟ್ರಾಂಗ್ ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ರು. ಹಾಗೆಯೇ ಅರ್ಬನ್ ಕಂಪನಿಯ ಬಗ್ಗೆ ಕೆಂಟ್ ಆರ್ವೋ ಇವರ ಕಾಂಪಿಟೇಟರ್ ನೆಗೆಟಿವ್ ಅಡ್ವರ್ಟೈಸಿಂಗನ್ನು ಮಾಡಿದರು. ಸೊ ಅರ್ಬನ್ ಕಂಪನಿ ಯೂಶಲಿ ತಮ್ಮ ಒಂದು ವಾಟರ್ ಪ್ಯೂರಿಫೈಯರ್ಸ್ಗಳಿಗೆ 2 ವರ್ಷದ ವಾರಂಟಿಯನ್ನು ಕೊಡ್ತಾರೆ, ಎಸ್ಪೆಷಲಿ ಫಿಲ್ಟರ್ ವಾರಂಟಿ ಕೊಡ್ತಾರೆ. ಇದು ಫೇಕ್ ಕ್ಲೇಮ್ ಅಂತ ಕೆಂಟ್ ಆರ್ವೋ ಅಡ್ವರ್ಟೈಸಿಂಗನ್ನು ಮಾಡಿದರು. ಇದರ ಅಗೇನ್ಸ್ಟ್ ಆಗಿ ಅರ್ಬನ್ ಕಂಪನಿ ಡೆಲ್ಲಿ ಹೈಕೋರ್ಟ್ನಲ್ಲಿ ಒಂದು ಡಿಫಮೇಷನ್ ಕೇಸನ್ನು ಫೈಲ್ ಮಾಡಿದ್ರು. ಈಗ ಕೆಂಟ್ ಆರ್ವೋ ತಾವೇನು ಅಡ್ವರ್ಟೈಸ್ಮೆಂಟನ್ನು ಮಾಡಿದ್ವಿ, ಸೊ ಅದನ್ನು ನಾವು ಪುಲ್ ಔಟ್ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಈ ಒಂದು ನ್ಯೂಸ್ನಿಂದ ಅರ್ಬನ್ ಕಂಪನಿ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಸೊ ಕಾಂಪಿಟೇಷನ್ ಇರುತ್ತೆ, ಬಟ್ ಇನ್ನೊಂದು ಕಂಪನಿಯ ಬಗ್ಗೆ ಎಸ್ಪೆಷಲಿ ಕಾಂಪಿಟೇಟರ್ಸ್ಗಳ ಬಗ್ಗೆ ಈ ರೀತಿಯಲ್ಲಿ ಫೇಕ್ ಅಡ್ವರ್ಟೈಸ್ಗಳನ್ನು ಮಾಡಿದಾಗ ಅದು ಆ ಕಂಪನಿಯ ರೆಪ್ಯುಟೇಷನನ್ನೇ ಇನ್ನಷ್ಟು ಹಾಳು ಮಾಡುತ್ತೆ. ಸೊ ನ್ಯೂ ಏಜ್ ಸ್ಟಾಕ್ಸ್ ಆಗಿರುವಂಥ ಲೆನ್ಸ್ಕಾರ್ಟ್ ಹಾಗೆಯೇ ಮೀಶೋನಲ್ಲಿ ಇವತ್ತು ಬ್ಲಾಕ್ ಡೀಲ್ಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ IPOಗೂ ಮುಂಚೆ ಯಾರೆಲ್ಲ ಇನ್ವೆಸ್ಟ್ ಮಾಡಿದ್ರು ಈಗ ಸ್ಟಾಕ್ನಲ್ಲಿ ಮೊಮೆಂಟಮ್ ಇರೋ ಕಾರಣದಿಂದ ಅವರು ಸ್ವಲ್ಪ ಸ್ಟೇಕನ್ನು ಸೆಲ್ ಮಾಡಿ ಪ್ರಾಫಿಟ್ಸನ್ನು ತಗೋತಿದ್ದಾರೆ. ಸೊ ಈ ರೀತಿಯ ಬ್ಲಾಕ್ ಡೀಲ್ಸ್ ಬಂದಾಗ ಸ್ವಲ್ಪ ಸ್ಟಾಕ್ಗಳಲ್ಲಿ ವೀಕ್ನೆಸ್ ಇರುತ್ತೆ. ಲೆನ್ಸ್ಕಾರ್ಟ್ ಆಲ್ಮೋಸ್ಟ್ 1% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ಮೀಶೋನಲ್ಲಿ ಅಷ್ಟಾಗಿ ನೆಗೆಟಿವಿಟಿ ಇರಲಿಲ್ಲ, ಬೆಳಿಗ್ಗೆ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಇತ್ತು, ಬಟ್ ಅದಾದಮೇಲೆ ಬೈಯಿಂಗ್ ಎಮರ್ಜ್ ಆಗಿದೆ. ಸೊ ಕಂಪನಿಯ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಆಗಿದ್ದಾಗ ಈ ಸ್ಟೇಕನ್ನು ಬೇರೆ ಇನ್ಸ್ಟಿಟ್ಯೂಷನ್ಸ್ ಅಥವಾ ರಿಟೇಲೇ ಕ್ಯಾಪ್ಚರ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಬ್ಲೂ ಕ್ಲೌಡ್ ಸಾಫ್ಟೆಕ್ ಸೊಲ್ಯೂಷನ್ಸ್ ಒಂದು ಪೆನಿ ಸ್ಟಾಕ್ ಅಂತ ಹೇಳ್ಬೋದು. ಈ ಒಂದು ಸ್ಟಾಕ್ನಲ್ಲಿ ಇವತ್ತು 4% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಕಂಪನಿ ಸ್ಪೇಸ್ಎಕ್ಸ್ ಇಂಟರ್ನ್ಯಾಷನಲ್ ಮಲೇಷ್ಯಾ ಜೊತೆಯಲ್ಲಿ ಒಂದು ಡೀಲನ್ನು ಸೈನ್ ಮಾಡಿದ್ದಾರೆ. $150 ಮಿಲಿಯನ್ ಡೀಲ್ ಆಗಿರುತ್ತೆ. ಈ ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕಾಣಿಸ್ತದೆ. ಬಟ್ ಈ ಒಂದು ಡೀಲ್ನ ಆಧಾರದಲ್ಲಿ ಈ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡೋದು ಅಷ್ಟು ಸರಿಯಾದ ಆಯ್ಕೆ ಆಗೋದಿಲ್ಲ. ಯಾಕೆಂದರೆ ಕಂಪನಿಯ ಚಾರ್ಟ್ ಪ್ಯಾಟರ್ನ ನೀವು ಅಬ್ಸರ್ವ್ ಮಾಡ್ಬೋದು. 2024ರಲ್ಲಿ ಕೂಡ ಇದೇ ರೀತಿಯಲ್ಲಿ ಸ್ಟಾಕ್ ಒಂದು ಬಾರಿ ಗೇನ್ ಆಗಿತ್ತು, ಬಟ್ ಅಲ್ಲಿಂದ ತುಂಬಾ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿದೆ. ಈಗ ಡೀಲ್ನ ನ್ಯೂಸ್ ಇದೆ, ಖಂಡಿತವಾಗ್ಲೂ ಅದು ಪಾಸಿಟಿವ್ ಆಗಿರುತ್ತೆ. ಬಟ್ ಈ ರೀತಿಯ ನ್ಯೂಸ್ನಿಂದ ಸ್ವಲ್ಪ ಮಟ್ಟಿಗೆ ಆಪರೇಟರ್ಸ್ ಆಕ್ಟಿವ್ ಆಗ್ಬೋದು. ಸ್ವಲ್ಪ ಕೇರ್ಫುಲ್ಲಾಗಿ ಈ ರೀತಿಯ ಸ್ಟಾಕ್ಗಳಲ್ಲಿ ಡಿಸಿಷನ್ ತಗೋಬೇಕಾಗುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ಲಲಿತಾ ಜ್ಯುವೆಲ್ಲರಿ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ $201 ಆಗಿತ್ತು. 265 ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಎಕ್ಸ್ಪೆಕ್ಟೇಷನ್ಗಿಂತ ಸ್ಟ್ರಾಂಗ್ ಲಿಸ್ಟಿಂಗ್ಗೆ ಬಂದಿದೆ. ಹಾಗೆ ಅದಾದಮೇಲೆ ಪ್ರಾಫಿಟ್ ಬುಕಿಂಗ್ ಕೂಡ ನೋಡೋದಕ್ಕೆ ಸಿಕ್ತು. 248 ಪ್ರೈಸ್ನಲ್ಲಿ ಕ್ಲೋಸಿಂಗ್ ಬಂದಿದೆ. ಸೊ ಕಲ್ಯಾಣ್ ಜ್ಯುವೆಲ್ಲರ್ಸ್ ಟೈಟನ್ಗೆ ಕಂಪೇರ್ ಮಾಡಿದಾಗ ವ್ಯಾಲ್ಯೂಷನ್ ತುಂಬಾ ಚೀಪಾಗಿ ಕಾಣಿಸುತ್ತೆ. ಹಾಗೆ 240 230 ಅರೌಂಡಲ್ಲಿ ಸಿಕ್ಕಿದ್ರೆ ಲಾಂಗ್ ಟರ್ಮ್ಗೂ ಕೂಡ ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಆಲ್ರೆಡಿ ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ ಲಾಂಗ್ ಟರ್ಮ್ಗೆ ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಹಾರಿಝಾನ್ ಇಂಡಸ್ಟ್ರಿಯಲ್ ಕೂಡ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. $2-3 ಪ್ರೀಮಿಯಂ ಕಾಣಿಸ್ತಿತ್ತು, ಬಟ್ ಫ್ಲಾಟಾಗಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ $60 ಆಗಿತ್ತು. ಅದೇ ಪ್ರೈಸ್ನಲ್ಲಿ ಲಿಸ್ಟಿಂಗ್ ಬಂತು. ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಕಾಣಿಸಿದೆ. ಸಂಕೇಶ್ ಜ್ಯುವೆಲ್ಲರ್ಸ್ ನಾಳೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. $1 ನೆಗೆಟಿವ್ ಪ್ರೀಮಿಯಂ ಇದೆ. ಒಂದು ಫ್ಲಾಟ್ ಅಥವಾ ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನೇ ಇರುತ್ತೆ. ಸನ್ಶೈನ್ ಪಿಕ್ಚರ್ಸ್ ಕೂಡ ನಾಳೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತದೆ. ಪ್ರೀಮಿಯಂ ಸ್ಟ್ರಾಂಗ್ ಆಗಿದೆ, ಬಟ್ ಸ್ವಲ್ಪ ಪ್ರೀಮಿಯಮ್ಸ್ ಡ್ರಾಪ್ ಆಗಿದೆ. ಬಟ್ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು.
ಅಲಾಟ್ಮೆಂಟ್ ಸಿಕ್ಕಿದ್ರೆ ಪ್ರಾಫಿಟ್ಸ್ ತೊಗೊಳ್ಳೋದು ಒಳ್ಳೆ ಆಯ್ಕೆ ಆಗ್ಬೋದು. ಗಜ ಕ್ಯಾಪಿಟಲ್ ಇವತ್ತು ಅಲಾಟ್ಮೆಂಟ್ ಸ್ಟೇಟಸ್ ಬರುತ್ತೆ ಅಥವಾ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಬರುತ್ತೆ. ಪ್ರೀಮಿಯಂ ಸ್ವಲ್ಪ ಡ್ರಾಪ್ ಆಗಿದೆ. 8-9% ಲಿಸ್ಟಿಂಗ್ ಗೇನ್ಸ್ ಮಾತ್ರ ಕಾಣಿಸ್ತಿದೆ. ಇಲ್ಲಿ ಸ್ವಲ್ಪ ಮಟ್ಟಿಗೆ ಅಲಾಟ್ಮೆಂಟ್ನ ಚಾನ್ಸಸ್ ಇರುತ್ತೆ. ಹಾಗೆ ಪ್ರಾಫಿಟ್ ಕೂಡ ಅಷ್ಟೇನು ಹೆಚ್ಚಾಗಿ ಕಾಣಿಸ್ತಿಲ್ಲ. ಇವತ್ತು ಟೆಮ್ಸನ್ಸ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ಸೊ ನಾನು ವೀಕೆಂಡಲ್ಲಿ ಕೂಡ ಹೇಳಿದೆ QIB ಕ್ಯಾಟಗರಿ 200 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗುತ್ತೆ ಅಂತ. 303 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. HNI ಕ್ಯಾಟಗರಿ ಕೂಡ 314 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ 61 ಟೈಮ್ನ ಸಬ್ಸ್ಕ್ರಿಪ್ಷನ್ ಬರ್ತಿದೆ. ಎಂಪ್ಲಾಯಿ ಕ್ಯಾಟಗರಿ 124 ಟೈಮ್ ಸಬ್ಸ್ಕ್ರೈಬ್ ಆಯಿತು. ಟೋಟಲ್ ಆಗಿ ಇಶ್ಯೂ 184 ಟೈಮ್ ಸಬ್ಸ್ಕ್ರೈಬ್ ಆಗ್ತದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇವರೇನು ಪ್ರೈಸ್ ಸೆಟ್ ಮಾಡಿದ್ದಾರೆ ಅದೇ ಪ್ರೈಸ್ನ ಅರೌಂಡಲ್ಲಿ ಕಾಣಿಸ್ತಿದ್ದು 100% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇದೆ. ಅಂದರೆ 15,000 ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ 15,000 ಪ್ರಾಫಿಟ್ಸ್ ಕೇವಲ 3 ದಿನದಲ್ಲಿ ಸಿಗುತ್ತೆ. ಅಂದರೆ ನಿಮಗೆ ಅಲಾಟ್ಮೆಂಟ್ ಸಿಗಬೇಕು. ಅಲಾಟ್ಮೆಂಟ್ ಸಿಕ್ಕಿದ್ರೆ ಪ್ರತಿ ಲಾಟ್ನ ಮೇಲೆ 100% ಲಿಸ್ಟಿಂಗ್ ಗೇನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಆದ್ದರಿಂದ ಒಂದು ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ ಈ ಒಂದು IPOನಲ್ಲಿ ಬಂದಿದೆ. ಆಗ್ಮಾಂಟ್ IPOನಲ್ಲಿ ಕೂಡ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ನಾಳೆ ಆಗಸ್ಟ್ 25 ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೊನೆ ದಿನ ಆಗಿರುತ್ತೆ. ಇಲ್ಲೂ ಕೂಡ ಆಲ್ಮೋಸ್ಟ್ 50% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇದೆ. QIB ಕ್ಯಾಟಗರಿ ಕೇವಲ 2 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. ನಾಳೆ 200 ಟೈಮ್ನ ಅರೌಂಡಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಕೂಡ ಬರ್ಬೋದು. HNI ಕ್ಯಾಟಗರಿಯಲ್ಲಿ 35 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. 100 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗೇ ಆಗುತ್ತೆ. ಹಾಗೆ ರಿಟೇಲ್ ಕ್ಯಾಟಗರಿ 14 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. 30 ಟೈಮ್ನ ಅರೌಂಡಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಬರ್ಬೋದು. ಎಂಪ್ಲಾಯಿ ಕ್ಯಾಟಗರಿಯಲ್ಲಿ ಕೂಡ ಆಲ್ರೆಡಿ 10 ಟೈಮ್ನ ಅರೌಂಡಲ್ಲಿ ಸಬ್ಸ್ಕ್ರಿಪ್ಷನ್ ಬಂದಿದೆ. ಈ ಒಂದು IPOನಲ್ಲಿ ಕೂಡ ಸ್ಟ್ರಾಂಗ್ ಪ್ರೀಮಿಯಮ್ಸ್ ಇರೋದ್ರಿಂದ ಅಲಾಟ್ಮೆಂಟ್ನ ಚಾನ್ಸಸ್ ಕಡಿಮೆ ಇರುತ್ತೆ. ಬಟ್ ಜಸ್ಟ್ ಅಪ್ಲೈ ಮಾಡಿ ಲಕ್ಕನ್ನು ಟೆಸ್ಟ್ ಮಾಡ್ಬೋದು. ಇವತ್ತು 3 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ಮೊದಲನೇದು ಸ್ಕೈವೇಸ್ ಗ್ರೂಪ್. ಇಲ್ಲೂ ಕೂಡ ಪ್ರೀಮಿಯಂ ಸ್ಟ್ರಾಂಗ್ ಆಗಿದೆ. 24% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇದೆ. ಮೊದಲನೇ ದಿನ ರಿಟೇಲ್ ಕ್ಯಾಟಗರಿ ಆಲ್ರೆಡಿ 1.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB HNI ಕ್ಯಾಟಗರಿಯಲ್ಲಿ ಕೂಡ ಸಾಕಷ್ಟು ಅಪ್ಲಿಕೇಶನ್ಸ್ ಬಂದಿದೆ. ಇನ್ನೂ 2 ದಿನದ ಸಮಯ ಇರುತ್ತೆ. ವೆಯ್ಟ್ ಮಾಡಿ ಡಿಸಿಷನ್ ತೊಗೋಬೋದು. ಎರಡನೇ IPO ಹೈಟೆಕ್ ಇಂಜಿನಿಯರ್ಸ್ ಲಿಮಿಟೆಡ್ನ IPO ಆಗಿರುತ್ತೆ. ತುಂಬಾ ಸಣ್ಣ ಸೈಜ್ನ IPO. ಇಲ್ಲಿ ₹53 ಪ್ರೈಸ್ ಬ್ಯಾಂಡ್ ಇದ್ದು ₹30 ಪ್ರೀಮಿಯಂ ಕಾಣಿಸ್ತದೆ. 56% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಂದರೆ ಪ್ರತಿ ಲಾಟ್ನ ಮೇಲೆ ₹8,500ವರೆಗೂ ಪ್ರಾಫಿಟ್ ಇದೆ. ಇಲ್ಲೂ ಕೂಡ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ಸ್ ಬರುತ್ತೆ. ಹಾಗೆ ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ. ಇಲ್ಲೂ ಕೂಡ ಇನ್ನೂ 2 ದಿನದ ಸಮಯ ಇದೆ. ಹಾಗೆ ಸಿಂಬಯೋಟೆಕ್ ಫಾರ್ಮಾನಲ್ಲಿ ಕೂಡ ಇವತ್ತು ಸಬ್ಸ್ಕ್ರಿಪ್ಷನ್ ಸ್ಟ್ರಾಂಗ್ ಆಗಿ ಇತ್ತು. ರಿಟೇಲ್ ಕ್ಯಾಟಗರಿ 1 ಟೈಮ್ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದೆ. QIB HNI ಕೂಡ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ಪ್ರೀಮಿಯಂ 40%ನ ಅರೌಂಡಲ್ಲಿ ಇದೆ. ಈ ಒಂದು IPOನಲ್ಲಿ ಕೂಡ ಸ್ಟ್ರಾಂಗ್ ಲಿಸ್ಟಿಂಗನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇವತ್ತು ಓಪನ್ ಆಗಿರುವಂಥ 3 IPOಗಳು ಸ್ಟ್ರಾಂಗ್ ಆಗಿದೆ. 3 IPO ಡೀಟೇಲ್ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿ ಐ ಬಟನಲ್ಲಿ ಅವೈಲೇಬಲ್ ಇರುತ್ತೆ. ನಾಳೆ ಅನ್ನೂ ಪ್ರಾಜೆಕ್ಟ್ಸ್ IPO ಓಪನ್ ಆಗ್ತದೆ. ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿಲ್ಲ. ಸೊ ಈ ಒಂದು IPOನಲ್ಲಿ ವೆಯ್ಟ್ ಮಾಡಿ ಡಿಸಿಷನನ್ನು ತೊಗೊಳ್ಳಿ. ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಪ್ರೀಮಿಯಂ ಯಾವ ರೀತಿಯಲ್ಲಿರುತ್ತೆ ಅದರ ಬೇಸಿಸ್ ಮೇಲೆ ಅಪ್ಲಿಕೇಶನ್ಸ್ ಹಾಕ್ಬೋದಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.